ನಾವು ಪ್ರವೇಶವನ್ನ ಪಡಿತಾ ಇದ್ದೀವಿ. ಟೇಂಗಳಿಯ ಗ್ರಾಮದಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಾಲಯದ ನಾವು ಮಧ್ಯ ಮಂಟಪದಲ್ಲಿದ್ದೇವೆ. ಮಧ್ಯ ಮಂಟಪದಲ್ಲಿರುವಂತಹ ಎಲ್ಲ ಕಂಬಗಳು ಬಹಳ ಅಷ್ಟೇ ಸರಳ ಕಂಬಗಳು ಇವೆ ಮತ್ತು ವಿಶಾಲ ಒಂದಿಷ್ಟು ಆಕರ್ಷಣೀಯ ಕಲಾತ್ಮಕ ಕಂಬಗಳು ಇವೆ. ಹತ್ತತ್ರ ಇವೆ. ಒಂದಿಷ್ಟು ರಕ್ಷಣೆ ಹಿನ್ನೆಲೆಯಿಂದ ಈ ಕಂಬಗಳನ್ನ ಮತ್ತೆ ಕೂಡಿಸಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಮಧ್ಯ ಮಂಟಪದಲ್ಲಿ ಇಷ್ಟು ಹತ್ರ ಇರೋದಿಲ್ಲ, ಒಂದಿಷ್ಟು ಜಾಗ ಇರ್ತದೆ. ಈ ಕಲಾತ್ಮಕವಾದಂತ ಕಂಬಗಳ ಈ ಮಧ್ಯ ಮಂಟಪವನ್ನ ಆದ ಬಳಿಕೆ ನಾವು ಗರ್ಭಗುಡಿ ಒಳಗ ಹೋಗುದು. ಈ ಗರ್ಭಗುಡಿ ಒಳಗಿರುವಂತಹ ಲಿಂಗ ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಾಲಯದ ಲಿಂಗ ಇದೆ. ಮಲ್ಲಿಕಾರ್ಜುನ ದೇವಾಲಯ ಬಹಳ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ. ಅದೇ ರೀತಿ ಗರ್ಭಗುಡಿಯ ಮೇಲೆ ನಾವು ಅದರ ಪಟ್ಟಿಕೆಯ ಮೇಲೆ ಗಣೇಶನ ಚಿತ್ರವನ್ನ ನೋಡಿದ್ದೀವಿ. ನೆಟ್ವರ್ಕ್ ಕಟ್ ಆಗಿದೆ. ಯಾವ್ದು BSNL ಅದ? ಇದೇ ಏರ್ಟೆಲ್ ಒಳಗಿದೆ. ಕಾಳಗಿ ತಾಲೂಕಿನ ಟೇಂಗಳಿಯ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಮಲ್ಲಿಕಾರ್ಜುನ ದೇವಾಲಯ ಗರ್ಭಗುಡಿಯ ಹತ್ತಿರ ಇದ್ದೇವೆ. ದೇವರ ದರ್ಶನವನ್ನು ನಾವು ಪಡೆದುಕೊಂಡಿದ್ದೇವೆ. ಇದರ ಇತಿಹಾಸವನ್ನು ನಾಡಿನ ಜನತೆಗೆ ತಿಳಿಸಬೇಕನ್ನುವಂತಹ ಹಂಬಲ ನಮ್ಮದು. ಇಲ್ಲಿ ಯಾವುದೇ ಇರುವುದಿಲ್ಲ. ಇದರೊಳಗೆ ಏನಂತಂದ್ರೆ ನಾವು ಸ್ವಯಂ ಪ್ರೇರಣೆಯಿಂದ ಇದರ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ. ಗರ್ಭಗುಡಿ ಒಳಗೆ ಮಲ್ಲಿಕಾರ್ಜುನ ಲಿಂಗ ಇದೆ. ಗರ್ಭಗುಡಿಯ ದ್ವಾರಪಟ್ಟಿಕೆ ಸರಳವಾದಂತಹ ದ್ವಾರಪಟ್ಟಿಕೆ. ಅದು ಅಷ್ಟೇನು ಅಲಂಕಾರಿಕ ಅಲ್ಲ ಅಂದರೂ ಸಹಿತ ಒಂದಿಷ್ಟು ಆಕರ್ಷಣೀಯವಾಗಿದೆ. ಇಲ್ಲಿ ಗಣೇಶನ ಶಿಲ್ಪವನ್ನ ನಾವು ನೋಡಬಹುದು, ಚಿತ್ರವನ್ನ ಕಾಣಬಹುದು. ಇಲ್ಲಿ ದ್ವಾರಪಟ್ಟಿಕೆ ಮೇಲೆ ದ್ವಾರಪಾಲಕರ ಎಡಬಲದಲ್ಲಿ ದ್ವಾರಪಾಲಕರ ಚಿತ್ರಣನ ನಾವು ನೋಡಬಹುದು. ಸಾಮಾನ್ಯವಾಗಿ ಚಾಲುಕ್ಯರಾಗಲಿ ರಾಷ್ಟ್ರಕೂಟರಾಗಲಿ ಎಲ್ಲ ದೇವಾಲಯಗಳ ಪ್ರಾಚೀನ ದೇವಾಲಯಗಳಲ್ಲಿ ದ್ವಾರಪಾಲಕರ ಚಿತ್ರಣವ ಶಿಲ್ಪಗಳನ್ನು ನಾವು ನೋಡಬಹುದು ಎಡಬಲಗಳಲ್ಲಿ. ಒಂದಿಷ್ಟು ಗರ್ಭಗುಡಿ ಒಳಗೆ ರಕ್ಷಣೆ ಇದೆ, ಇನ್ನಷ್ಟು ರಕ್ಷಣೆ ಆಗಬೇಕನ್ನುವಂಥದ್ದು. ಯಾಕಂದ್ರೆ ಲಿಂಗದ ಮೇಲೆ ಮಳೆ ಹನಿ ಬೀಳಬಾರದು ಅನ್ನುವಂಥದ್ದು. ಬಹಳ ಅದ್ಭುತವಾದಂತ ಇತಿಹಾಸ ಸಾರುವಂತಹ ಈ ದೇವಾಲಯ ಕನ್ನಡಿಗರು ಬಹುದೊಡ್ಡ ಸಾಧನೆ ಮಾಡಿದಂತ ಒಂದು ದೇವಾಲಯ. ಕಟ್ಟಿಸಿದಷ್ಟೇ ಅಲ್ಲ, ದೇವಾಲಯದಲ್ಲಿರುವಂತಹ ಪೂಜೆ ಪುನಸ್ಕಾರಗಳನ್ನ ನಡೆಯುವುದಕ್ಕೆ ಸಾಂಗವಾಗಿ ನಡೆಯುವಂತೆ ನಿರಂತರವಾಗಿ ಇಲ್ಲಿನ ಪೂಜೆ ಪುನಸ್ಕಾರ, ಧರ್ಮದ ಕಾರ್ಯಗಳು, ಪ್ರವಚನಗಳು ನಡೆಯಲಿಕ್ಕೆ ಚಾಲುಕ್ಯರು ಬಹಳ ಪ್ರೋತ್ಸಾಹವನ್ನ ಕೊಟ್ಟಿದ್ರು, ಉದಾರ ದೇಣಿಗಳನ್ನು ಕೊಟ್ಟಿದ್ರು. ಇಲ್ಲಿ 5 ಶಾಸನಗಳು ಇದರ ಇತಿಹಾಸ, ಕಲ್ಯಾಣ ಚಾಲುಕ್ಯರ ಇತಿಹಾಸ, ಈ ಊರಿನ ಇತಿಹಾಸ ತಿಳಿಸ್ಕೊಡ್ತಾವ. 5 ಶಾಸನಗಳು, 11ನೇ ಶತಮಾನದ 5 ಶಾಸನಗಳು ಈ ಊರಿನ ಇತಿಹಾಸ ತಿಳಿಸ್ಕೊಡ್ತಾವ. ಟೇಂಗಳಿ ಎಷ್ಟು ಅದ್ಭುತವಾದಂಥದ್ದು. ಇಲ್ಲಿನ ಸಾಂಬಾರ ಪದಾರ್ಥಗಳು, ಇಲ್ಲಿನ ತೆಂಗು, ಇಲ್ಲಿನ ಲವಂಗ, ಇಲ್ಲಿ ಬೆಳೆಯುವಂಥ ಸಾಂಬಾರ ಪದಾರ್ಥಗಳು ವಿದೇಶಕ್ಕೆ ರಫ್ತಾಗ್ತಿತ್ತಂತೆ. ಟೇಂಗಳಿ ಸಾಮಾನ್ಯ ಊರಲ್ಲ. ಟೇಂಗಳಿ ಅಂದರೆ ಈ ನಾಡಿನ ಇತಿಹಾಸ ಎಲ್ಲ ದೃಷ್ಟಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಊರು. ಇಂಥ ಧರ್ಮ, ಅಧ್ಯಾತ್ಮ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಶಿಕ್ಷಣವಂತೂ ಈ ಊರಿನಲ್ಲಿ ಶಿಕ್ಷಣದ ಜೇಂಕಾರ ಮೊಳಗಿದೆ, ಸಂಗೀತದ ಜೇಂಕಾರ ಮೊಳಗಿದೆ. ಈ ಊರಿನಲ್ಲಿ ಅಗ್ರಹಾರ ಇತ್ತು. ಟೇಂಗಳಿ ಒಳಗೆ ಅಗ್ರಹಾರ ಇತ್ತು. ಇಲ್ಲೇ ಪಕ್ಕದಲ್ಲಿರುವಂಥ ಈಶ್ವರ ದೇವಾಲಯದಲ್ಲಿ ಅದರ ಅಗ್ರಹಾರ ಇತ್ತು. ಶಿಕ್ಷಣ ಕಲಿಯೋದಕ್ಕೆ ಬಹಳ ದೂರದಿಂದ ವಿದ್ಯಾರ್ಥಿಗಳು ಬರ್ತಿದ್ರು ಅಂತನ್ನುವಂಥದ್ದು. ಈ ಊರಿನ ಇತಿಹಾಸ ಅಂದ್ರೆ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇವೆಲ್ಲ ಅರಳಿದಂತಹ ಊರು. ಬೆಣ್ಣೆ ತೊರೆಯ ದಂಡೆಯ ಮೇಲಿರುವಂತಹ ಈ ದೇವಾಲಯ, ಈ ಊರಿನ ಕನ್ನಡದ ಸಂಸ್ಕೃತಿ ಅರಳಿದಂತಹ ಈ ನೆಲದಲ್ಲಿ ನಾವಿದ್ದೇವೆ. ಅದಕ್ಕ ಕಲೆಗೆ ಬಹಳ ಮೆಚ್ಚುವಂಥದ್ದು. ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದಂಥದ್ದು ಊರು ಇದಾಗಿದೆ ಅಂತ ನೋಡ್ಬೋದು. ಕರ್ನಾಟಕದ ಸಂಸ್ಕೃತಿಯನ್ನ ರಾಜತಾದ್ರಿವಂಶ ಮನ್ಮಥ ವಿಜಯಂ ತೆಂಗುಳಿ ಒಳಕ್ಕೆ ನೆಲೆಸಿದವು ಇಲ್ಪ ಜನ ನಿಧಾನಂ ವರ್ಷಭ ಧ್ವಜ ಮನಸೆಯ ಕಟ್ಟಿದ ನಾಚರಸ ಅಂತ ನಾಚರಸ ಪ್ರಭುಗಳು ಇಲ್ಲಿ ಈ ದೇವಾಲಯವನ್ನ ಕಟ್ಟಿದ್ದಾರೆ. ತ್ರಿಭುವನ ಮಲ್ಲನ, ಕಲ್ಯಾಣ ಚಾಲುಕ್ಯರ ತ್ರಿಭುವನ ಮಲ್ಲನ ಕಾಲದ ಶ್ರೀದೇವಿಯಕ್ಕ
ಮತ್ತು ಕಲ್ಯಾಣ ಚಾಲುಕ್ಯರ 3ನೇ ತೈಲಪ್ಪನ ಕಾಲದಲ್ಲಿ ಮಾಂಡಳಿಕ ಅರಸ ವೀರಗುಂಕರಸರು ಇಲ್ಲಿಯ ದೇವಾಲಯಗಳಿಗೆ ಉದಾರ ದತ್ತಿಯನ್ನು ನೀಡಿದರು ಅಂತನ್ನುವಂಥದ್ದು. ಮಲ್ಲಿಕಾರ್ಜುನ ದೇವಾಲಯದ ಇತಿಹಾಸ ಅಂದ್ರೆ ನಾಡಿನ ಇತಿಹಾಸ ಸಾರುವಂಥದ್ದು. ಇಲ್ಲಿನ ಈಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಬಹಳ ಭವ್ಯ ಇತಿಹಾಸವನ್ನ ಸಾರುತ್ತವೆ ಅಂತನ್ನುವಂಥದ್ದು. ಟೇಂಗ್ಳಿಯಲ್ಲಿರುವಂತ 1107ರ ಶಾಸನ ಶ್ರೀದೇವಿಯಪ್ಪ ಎಂಬ ರಾಣಿ ಇಲ್ಲಿಯ ದೇವಾಲಯಗಳಿಗೆ ಉದಾರ ದಾನ ಮಾಡಿದ್ದರು. ಗಮನಾರ್ಹ ಸಂಗತಿ. ಹೀಗೆ ದೇವಾಲಯಗಳಿಗೆ ರಾಜಶ್ರಯ ದೊರಕಿದ್ದರಿಂದ ಆಧ್ಯಾತ್ಮ ಧರ್ಮದ ಕ್ರಿಯಾತ್ಮಕ ಚಟುವಟಿಕೆಗಳು ಆಗ್ರ ಸ್ಥಾನ ಪಡೆದುಕೊಂಡವು ಅಂತನ್ನುವಂಥದ್ದು. ನಾಚರ್ಸ ಪ್ರಭುಗಳ ರಾಜಧಾನಿಯಾಗಿ ಟೇಂಗ್ಳಿ ಮೆರೆದಿದೆ. ನಾಚರ್ಸ ಪ್ರಭುಗಳ ರಾಜಧಾನಿಯಾಗಿ ಅವರ ರಾಜಧಾನಿಯಾಗಿ ಮೆರೆದಂತ ಊರು ಇದು ಟೇಂಗ್ಳಿಯ ಗ್ರಾಮ. ಇದರ ಆಡಳಿತ ತೈಲಪ್ಪ ವಿಕ್ರಮಾದಿತ್ಯನ ಅರಸರ ಶೌರ್ಯ ಸಾಹಸ ಪ್ರದರ್ಶನಗಳು ನಿಜಕ್ಕೂ ಅಮೋಘವಾದದು. ಕಲ್ಯಾಣ ನಾಡಿನ ಪ್ರಮುಖ ರಾಜಕೀಯ ಆಡಳಿತ ಮಹಾನ್ ಘಟಕವಾಗಿ ನಾಡಿನ ಇತಿಹಾಸದಲ್ಲಿ ಜ್ವಾಜಲ್ಯಪೂರ್ಣವಾಗಿ ಇದೆ. ಈ ಊರಿನಲ್ಲಿ ಜೈನ ವಾಸ್ತುಶಿಲ್ಪಗಳು ಸಿಕ್ಕಿವೆ. ಹೀಗಾಗಿ 1200ರ ಶಾಸನ ಟೇಂಗಳಿಯಲ್ಲಿ ಯಾಪನೀಯ ಸಂಘದ ಮಡಿಯಾರಗಣದ ನಾಗವೀರ ಸಿದ್ಧಾಂತರು ಈ ದೇವನ ಪ್ರಮುಖನಾಗಿದ್ದಾನೆ ಈ ಊರಿನಲ್ಲಿ ಅಂತನ್ನುವಂಥದ್ದು. ಕನ್ನಡಿಗರ ಇತಿಹಾಸವನ್ನ ಸಾರುವಂತಹ ಈ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ. ಅದರ ಗರ್ಭಗುಡಿಯನ್ನ ನಾವು ನೋಡಿದೆವು ಮತ್ತು ಮಧ್ಯಮಂಟಪವನ್ನ ನೋಡಿದೆವು. ಕಲೆ ಮತ್ತು ವಾಸ್ತುಶಿಲ್ಪ ಸರಳವಾದಂತಹ ಕಂಬಗಳನ್ನು ನಾವು ನೋಡಬಹುದು. ಇನ್ನೂ ಕೆಲವು ಕಡೆ ಆಕರ್ಷಣೀಯವಾದಂತಹ ಕಲಾತ್ಮಕವಾದಂತಹ ಕಂಬಗಳಿವೆ. ಒಟ್ಟಿನಲ್ಲಿ ಇಲ್ಲಿನ ಮಲ್ಲಿಕಾರ್ಜುನ ದೇವಾಲಯ, ಈಶ್ವರ ದೇವಾಲಯಗಳು ಇತಿಹಾಸದ ಪುಟವನ್ನ ತೆರೆಯುತ್ತವೆ. ಕನ್ನಡ ನಾಡಿನ ಚರಿತ್ರೆಯನ್ನ ಹೇಳುತ್ತವೆ. ಇಲ್ಲಿನ ಜನರ ಸಂಸ್ಕೃತಿಯ ಜೀವನಾಡಿಯಾದಂತಹ ಬೆಣ್ಣೆತೊರೆ ನದಿಯ ದಂಡೆಯೂ ಸಹಿತ ಈ ಸಂಸ್ಕೃತಿ ಅರಳುವುದಕ್ಕೆ ಕಾರಣವಾಗಿದೆ. ಎಲ್ಲ ಬಹುತೇಕ ಸಂಸ್ಕೃತಿ ಅರಳಿದ್ದೇ ನದಿ ದಂಡೆಯ ಮೇಲೆ. ಬೆಣ್ಣೆ ಅಂದ್ರೆ ಇಲ್ಲಿನ ಜನ ಕನ್ನಡಿಗರು ಹೇಗಿದ್ದಾರೆ ಅಂತಂದ್ರೆ ಬೆಣ್ಣೆ ಅಂತ ಮನುಷ್ಯ, ಯಾರ ವಿರೋಧಿಗಳಲ್ಲವರು, ಯಾರು ವಿರೋಧ ಕಟ್ಟಿಕೊಳ್ಳುವುದಿಲ್ಲ. ವಿನಾಕಾರಣ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಬೆಣ್ಣೆ ಅಂತ ಮನಸ್ಸಿನಲ್ಲಿ ಇರುವಂತ ಬೆಣ್ಣೆ ತೊರೆಯ ದಂಡೆಯ ಮೇಲೆ ಇರುವಂತಹ ಸಂಸ್ಕೃತಿ ನಮ್ಮದು. ಇಲ್ಲಿನ ಜನರ ಆ ನೀರನ್ನು ಕುಡಿದಂತಹ ಜನರು ಕಲೆ ಸಾಹಿತಿಗಳಾಗಿದ್ದಾರೆ, ಕಲಾವಿದರಾಗಿದ್ದಾರೆ, ಸಂಗೀತಗಾರಾಗಿದ್ದಾರೆ. 3ನೇ ತೈಲಪ್ಪ, ಕಲ್ಯಾಣ ಚಾಲುಕ್ಯರು, ನಾಚರ್ಸ ಪ್ರಭುಗಳು ಈ ದೇವಾಲಯಗಳಿಗೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು. ಇಲ್ಲಿನ ದೇವಾಲಯದ ಇನ್ನೊಂದು ಬಹಳ ಅದ್ಭುತವಾದಂಥ ಸಂಪತ್ತನ್ನ ಸೂಚಿಸುವಂತ ಅನೇಕ ಚಿತ್ರಣಗಳನ್ನ ಇಲ್ಲಿ ನಾವು ನೋಡಬಹುದು. ಬಹಳ ಅದ್ಭುತವಾದಂತ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಪ್ರತೀಕವಾಗಿರುವಂತಹ ಈ ದೇವಾಲಯ. ಜನರು ಗ್ರಾಮಸ್ಥರು ಒಂದಿಷ್ಟು ರಕ್ಷಣೆಯನ್ನ ಮಾಡಿದ್ದಾರೆ. ಈ ಗ್ರಾಮಸ್ಥರಿಗೆ ನಾವು ಧನ್ಯವಾದ ಹೇಳ್ಬಹುದು. ಹೀಗೆ ಪ್ರಾಚೀನ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ಯಾರು ಮಾಡಬೇಕು? ನಾವು ಗ್ರಾಮಸ್ಥರಾದಂಥವರೇ ನಾವು ಮಾಡಬೇಕು. ಯಾರೋ ಬಂದು ಸರ್ಕಾರ ಮಾಡ್ತದಂತೇನಿಲ್ಲ. ಸರ್ಕಾರ ನಾವು, ನಮ್ಮ ದೇವಾಲಯ, ನಮ್ಮ ಹೆಮ್ಮೆ, ನಮ್ಮ ಇತಿಹಾಸ ಸಾರುವಂತ ದೇವಾಲಯಗಳನ್ನು ನಾವು ಉಳಿಸಲಿಲ್ಲ ಮತ್ತೆ ಯಾರು ಉಳಿಸಬೇಕು? ನಾವು ಅದಕ್ಕೆ ಕಟಿಬದ್ಧರಾಗಿ ದುಡಿಯುವಂತ ಕೆಲಸ. ಎಷ್ಟೋ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದಂತ ದೇವಾಲಯಗಳು ಉಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಏನಾದ್ರೂ ಒಂದಿಷ್ಟು ಸೋಲ್ತಿತ್ತಂದ್ರೆ ಒಂದಿಷ್ಟು ಕೆಲಸವನ್ನ ನಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಏನಾದ್ರೂ ಕಂಬಗಳು ಎಲ್ಲಾದ್ರೂ ಬಿದ್ದರೆ ಅವನ್ನ ರಕ್ಷಣೆ ಮಾಡುವಂತ ಕೆಲಸ. ಅಲ್ಲಿನ ಶಾಸನ ಬಿದ್ದಿತ್ತಂದ್ರೆ, ಕಲ್ಲುಗಳು ಬಿದ್ದು ಅಂದ್ರೆ ಹಳೆಯ ಕಲ್ಲುಗಳನ್ನ ವ್ಯವಸ್ಥಿತವಾಗಿ ಇಟ್ಟು ಮುಂದಿನ ಪೀಳಿಗೆಗೆ ಕೊಡುವಂತ ಹೊಣೆಗಾರಿಕೆ, ಅದರ ಅರಿವು, ಐತಿಹಾಸಿಕ ಪ್ರಜ್ಞೆ ಮೂಡಿಸುವಂತ ಕೆಲಸವನ್ನ ಪ್ರತಿಯೊಬ್ಬರಿಂದ ಆಗಲಿ. ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಈ ದೇವಾಲಯ ಇಂತಹ ಸ್ಮಾರಕಗಳ ನಿರ್ಲಕ್ಷ್ಯ ಮಾಡಬಾರದಂತೆ ಅವರಿಗೆ ಕೈ ಮುಗಿದು ಕೇಳ್ಕೊತೀನಿ. ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಎಲ್ಲವೂ ನಡೆದಿದೆ. ದೇವಾಲಯದಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಎಲ್ಲವೂ ಅರಳಿದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ.